ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪ್ರತಿ ಮನೆಯ ಯಜಮಾನಿಗೆ ಬಹಳ ಖುಷಿ ತರುವಂಥ ಸಮಯ ಈ ವಿಡಿಯೋದಲ್ಲಿ ಹೇಳಲಾಗಿದೆ. ವಿಡಿಯೋನ ಕೊನೆಯವರೆಗೆ ನೋಡ್ತಾ ಇರಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಕೊನೆಯವರೆಗೆ ನೋಡಿ ವೀಕ್ಷಕರೇ, ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಆಗಿದೆ. ಬಹಳ ಕುತೂಹಲ ತರುವಂಥ ವಿಷಯನೇ ಇಲ್ಲಿದೆ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಜ್ಯೋತಿ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಕೊಟ್ಟಿದ್ದಾರೆ. ಎರಡನೆಯದಾಗಿ ಅನ್ನಭಾಗ್ಯ. ಪ್ರತಿ ಒಂದು ರೇಷನ್ ಕಾರ್ಡಿಗೆ ಎಷ್ಟು ಮೆಂಬರ್ ಇರ್ತಾರಲ್ಲ, ಪ್ರತಿ ಮೆಂಬರಿಗೂ ಕೂಡ 5 ಕಿಲೋ ಅಕ್ಕಿ ಮತ್ತು 170 ರೂಪಾಯಿ ಬರುವಂಥ ಎರಡನೇ ಯೋಜನೆ ಕೂಡ ಜಾರಿಯಲ್ಲಿದೆ. ಮೂರನೆಯದಾಗಿ ಪ್ರತಿ ಮನೆಯ ಯಜಮಾನಿಗೆ ಬಹಳ ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇರುವಂಥ ಗೃಹಲಕ್ಷ್ಮಿ ಯೋಜನೆ ಇಂದು ಸಾಯಂಕಾಲ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಗ್ರ್ಯಾಂಡ್ ಫಂಕ್ಷನ್ ಮೂಲಕ ಈ ಯೋಜನೆಯನ್ನು ಜಾರಿಗೆ ತರಲಾಗ್ತಾ ಇದೆ. ನೋಡಿ, ಇಲ್ಲಿ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಆಧಾರ್ ಕಾರ್ಡು, ಮನೆಯ ಯಜಮಾನಿಯ ಆಧಾರ್ ಕಾರ್ಡು ಮತ್ತು ಅವರ ಪತಿಯ ಆಧಾರ್ ಕಾರ್ಡು, ಜೊತೆಗೆ ನಿಮಗೆ ಬೇರೆ ಅಕೌಂಟಿಗೆ ಅಮೌಂಟ್ ಏನಾದರೂ ಜಮಾ ಆಗಬೇಕು ಅನ್ನೋದಾಯ್ತಂದರೆ ಅವರು ಬೇರೆ ಬ್ಯಾಂಕ್ ಪಾಸ್ಬುಕ್ಕನ್ನು ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲಿ ಒಂದು ವಿಶೇಷ ನೋಟಿಫಿಕೇಷನ್ ಏನು ಕೊಡ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಇದ್ದೀರೋ ಅಥವಾ GST ಕಟ್ತಾ ಇದ್ದೀರೋ ಗೌರ್ಮೆಂಟಿಗೆ, ಅಂಥವ್ರಿಗೆ ಅಮೌಂಟು ಈ ಗೃಹಲಕ್ಷ್ಮಿ ಯೋಜನೆ 200,000 ರೂಪಾಯಿ ಸಹಾಯಧನ ಜಮಾ ಆಗೋದಿಲ್ಲ. ಹಾಗಾಗಿ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಇದ್ದೀರೋ ಅವರಿಗೆ ಈ ಯೋಜನೆಯು ಲಭ್ಯವಿರೋದಿಲ್ಲ. ಅರ್ಜಿ ಸಲ್ಲಿಸಲಿಕ್ಕೆ ಹೋಗುವಾಗ ಪ್ರತಿ ಮನೆಯ ಯಜಮಾನಿಯು ತನ್ನ ಆಧಾರ್ ಕಾರ್ಡು ಜೊತೆಗೆ ಮೊಬೈಲ್ ನಂಬರು, ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರನ್ನು ತಗೊಂಡು ಹೋಗಬೇಕಾಗತ್ತೆ. ಇಲ್ಲಿ ನಿಮಗೆ ಒಂದು ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ತಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂಥ ಈ ನಂಬರ್ಗೆ 8147500500 ಈ ನಂಬರ್ಗೆ ನೀವು SMS ಮಾಡಬೇಕಾಗತ್ತೆ. ನಿಮ್ಮ ಪಡಿತರ ಚೀಟಿಯ ಸಂಖ್ಯೆಯನ್ನು ಹಾಕಿಬಿಟ್ಟು ಈ ನಂಬರ್ಗೆ SMS ಮಾಡಿದರೆ ನಿಮಗೆ ಕೆಲವೊಂದಿಷ್ಟು ಸೆಕೆಂಡ್ಗಳಲ್ಲಿ ಮೆಸೇಜ್ ರಿಪ್ಲೈ ಬರುತ್ತೆ. ಆ ಮೆಸೇಜ್ನಲ್ಲಿ ನಿಮಗೆ ಯಾವ ಕೇಂದ್ರಕ್ಕೆ ಹೋಗಿ ಏನೆಲ್ಲ ದಾಖಲೆಗಳನ್ನು ನೀವು ಕೊಡಬೇಕು ಅನ್ನುವಂಥ ಮಾಹಿತಿಯನ್ನು ಆ ಮೆಸೇಜ್ನಲ್ಲಿ ನಿಮಗೆ ಮಾಹಿತಿ ಬಂದಿರುತ್ತೆ. ಸೊ ಈ ಎಲ್ಲ ದಾಖಲೆಗಳನ್ನು ನೀವು ಅದೇ ಸಮಯದಲ್ಲೇ ಹೋಗಿಬಿಟ್ಟು ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹೋಗುವಾಗ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಮೊಬೈಲ್ ನಂಬರ್, ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರು, ಜೊತೆಗೆ ನಿಮಗೆ ಬೇರೆ ಅಕೌಂಟಿಗೆ ಏನಾದರೂ ಅಮೌಂಟ್ ಜಮಾ ಆಗಬೇಕು ಅನ್ನೋದೇ ಆಯ್ತಂದರೆ ಬೇರೆ ಬ್ಯಾಂಕಿನ ಪಾಸ್ಬುಕ್ಕನ್ನು ನೀವು ತಗೊಂಡು ಹೋಗಬೇಕಾಗತ್ತೆ. ನೀವು ಅಲ್ಲಿ SMS ಅಲ್ಲಿ ಬಂದಿರುವಂಥ ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಲ್ಲಿ ನಿಮಗೆ ಕೇಂದ್ರವನ್ನು ಬಂದಿರ್ಬೋದು, ಅಥವಾ ಕರ್ನಾಟಕವನ್ನು, ಬೆಂಗಳೂರುವನ್ನು, ಅಥವಾ ಬಾಪೂಜಿ ಸೇವಾ ಕೇಂದ್ರ, ಈ 4 ಕೇಂದ್ರಗಳಲ್ಲಿ ಯಾವ ಹೆಸರು ಇರುತ್ತೋ ಅದೇ ಪ್ಲೇಸಿಗೆ ಹೋಗಿಬಿಟ್ಟು ಅದೇ ಕೇಂದ್ರದಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ವಿಡಿಯೋ ಬಹಳ ಇನ್ಫಾರ್ಮೇಷನ್ ನಿಮಗೆಲ್ಲ ಸಿಕ್ಕಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ ವೀಕ್ಷಕರೇ. ಮತ್ತೆ ಏನಾದರೂ ಹೊಸ ಮಾಹಿತಿ ಸಿಕ್ತು ಅಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಎಲ್ಲ ನೋಡೋದು ಆದ ನಂತರ ಮತ್ತೆ ಏನಾದರೂ ನೀವಿನ್ನೂ ನೆನಪಾರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಜೊತೆಗೆ ನೋಟಿಫಿಕೇಷನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಮತ್ತೆ ಇಂಥ